ಧರ್ಮಸ್ಥಳದ ವಿರುದ್ಧ ಸೃಷ್ಟಿಸಲಾಗಿದ್ದಂಥ ಕಟ್ಟಲಾಗಿದ್ದಂಥ ಸುಳ್ಳಿನ ಸೌಧ ಕುಸಿದು ಬಿದ್ದಿದೆ. ಈ ಹಂತದಲ್ಲಿ ಎರಡು ದೂರುಗಳು ಪ್ರಮುಖವಾಗಿ, ಆ ಎರಡು ದೂರುಗಳಲ್ಲೂ ಕೂಡ ಹುರುಳಿಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ SIT ಅಧಿಕಾರಿಗಳು ಬರ್ತಾ ಇದ್ದಾರೆ ಸದ್ಯದ ಸ್ಥಿತಿಯಲ್ಲಿ. ಮುಂದಕ್ಕೇನಾದರೂ ಅವ್ರ ಹತ್ರ ಎವಿಡೆನ್ಸ್ ಇದ್ರೆ ಆ ಕೇಸು ಬೇರೆ ರೀತಿಯಲ್ಲಿ ತೆರೆದುಕೊಳ್ಳಬಹುದು. ಅಂದರೆ ಅನನ್ಯ ಭಟ್ರು ಇದ್ರು ಅನ್ನೋದಕ್ಕೆ ಸುಜಾತಾ ಭಟ್ ಏನಾದರೂ ದಾಖಲೆಗಳನ್ನು ಕೊಟ್ಟರೆ, ಇನ್ಸಿಡೆಂಟ್ ಆಗಿದೆ ಅನ್ನೋದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಕೇಸ್ ಮುಂದುವರಿಯುತ್ತೆ. ಇಲ್ಲ ಅಂತಂದರೆ ರಿವರ್ಸು ಇನ್ವೆಸ್ಟಿಗೇಷನ್ನು, ಯಾರು ದೂರುದಾರರಿದ್ದಾರೆ ಅವರಿಗೆ ಪ್ರಾಬ್ಲಮ್ ಆಗೋದು ಕಾಣಿಸ್ತಾ ಇದೆ. ಅದೇ ಕಾಣಿಸ್ತಾ ಇರೋದು ಈಗ ಸದ್ಯಕ್ಕೆ. ನಾನು ಯೂಟ್ಯೂಬರ್ಗಳು ಸೃಷ್ಟಿಸಿದಂಥ ಅನಾಹುತಗಳ ಬಗ್ಗೆ ಈ ಕೇಸ್ನಲ್ಲಿ ಕೇಳ್ತಾ ಇದ್ದೆ. ಸುನಿಲ್ ಅವರೇ, ನಾನು ಭಾಳಷ್ಟು ವಿಡಿಯೋಗಳನ್ನು ನೋಡಿದೆ. ಹೆಂಗಿತ್ತು ಅಂತಂದರೆ ಇವರೇ ನಾಮಕರಣ ಮಾಡ್ತಾರೆ, ಇವರೇ ಇನ್ಸಿಡೆಂಟನ್ನು ಕಟ್ಟಿಕೊಡ್ತಾರೆ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಅತ್ಯಾಚಾರ ಮಾಡ್ದಂಗೆ ವಿಜುವಲ್ಸ್ ಕ್ರಿಯೇಟ್ ಮಾಡ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡದೇ ಇದ್ದರೆ ನಾಳೆ ಏನಾಗಬಹುದು ಇದು ಅಂತ ನೋಡಿ. ನಾನು ಕೂಡ ಮತ್ತು ಮೋಹನ್ ಸರ್ ಕೂಡ ತುಂಬ ಜವಾಬ್ದಾರಿಯುತವಾಗಿ ಹೇಳಿದ್ದಾರೆ. ಸಮಾಜದ ಮೇಲೆ ಆಗುವಂಥ ತುಂಬ ಕೆಟ್ಟ ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡಿ ವಿ ಹ್ಯಾವ್ ಟು ಟೇಮ್ ದಿಸ್ ಮಾನ್ಸ್ಟರ್. ಅದಕ್ಕೊಂದು ಮೂಗ್ದಾರ ಹಾಕಲೇಬೇಕಾಗ್ತದೆ. ಇಟ್ ಈಸ್ ಲಾ ಮೇಕಿಂಗ್ ಈಸ್ ದಿ ಪವರ್ ಆಫ್ ದಿ ಲೆಜಿಸ್ಲೇಚರ್. ಲಾ ಕಾನೂನನ್ನು ರೂಪಿಸುವಂಥದ್ದು ಸರ್ಕಾರದ ಕರ್ತವ್ಯ. ಒಂದು ಕಾನೂನನ್ನು ತರಬೇಕಾಗ್ತದೆ. ಸುಖ ಸುಮ್ಮನೆ ಯಾರ ಮೇಲಾದರೂ ಒಂದು ಯೂಟ್ಯೂಬ್ ಮಾಡಿಬಿಡೋದು, ಆತನ ಹೆಸರು ಹಾಳು ಮಾಡಿಬಿಡೋದು, ಯಾವ ಮೆಟೀರಿಯಲ್ ಇರೋದಿಲ್ಲ, ಯಾವ ಎವಿಡೆನ್ಸ್ ಇರೋದಿಲ್ಲ. ಈ ಆರೋಪ ಯಾರ ಮೇಲೆ ಒಂದು ಸುಳ್ಳು ಆರೋಪ ಮಾಡಿರ್ತಾರೆ, ಆರೋಪನೇ ದೊಡ್ಡದಾಗಿ ಅಪರಾಧಿ ಅಂತ ತಾವು ಬಿಂಬಿಸ್ಬಿಡೋದು. ಅವನ ಮೇಲೆ ಟ್ರೈಲಲ್ಲಿ ಆತ ಹೊರಗೆ ಬಂದು ಇನ್ನೋಸೆಂಟಾಗಿ ಪ್ರೂವ್ ಆಗ್ತಾನೆ. ಬಟ್ ಆರೋಪಿ ಸ್ಥಾನದಲ್ಲಿದ್ದವು ನೀವು ಅಪರಾಧಿ ಅಂತ ಮಾಡಿದಾಗ ಆತ ಆಚೆ ಹೋದಾಗ, ಆಚೆ ಸ್ನೇಹಿತರ ಹತ್ರ ಮಾತಾಡಿದಾಗ ಅವನಿಗಾಗುವಂಥ ಸಮಸ್ಯೆ, ಅವನಿಗಾಗುವಂಥ ಅವಮಾನ, ಅದಕ್ಕೆ ತಾವು ಪರಿಹಾರ ಕೊಡ್ಲಿಕ್ಕೆ ಆಗ್ತದಾ? ಹಾಗಾಗಿ ಯಾರು ಯೂಟ್ಯೂಬರ್ಗಳು ಈ ಕೆಟ್ಟ ಸಂದೇಶ ಕೊಡುವಂಥದ್ದು ಮತ್ತು ತೇಜೋದಯ ಮಾಡುವಂಥ ಈ ವಿಡಿಯೋಗಳನ್ನು ಮಾಡಿ, ಈ ಕಾಲಹರಣ ಮಾಡಿ ಅವ್ರಿಗೆ ಹೆಸರನ್ನ ಹಾಳು ಮಾಡ್ತಾರಲ್ಲ, ಅವ್ರಿಗೆ ಕಾಂಪನ್ಸೇಷನ್ ಕೂಡ ಹಾಕಬೇಕು ಬಿಲ್ಲಲ್ಲಿ. ನೀವು ಅವ್ರಿಗೆ ನಷ್ಟ ಪರಿಹಾರವಾಗಿ 5 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಥವಾ 10 ಲಕ್ಷ ರೂಪಾಯಿ ನಷ್ಟ ಪರಿಹಾರ ಕೊಡಬೇಕು ಅಂತೇಳಿ ಬಿಲ್ಲನ್ನು ತಂದಾಗ ಮಾತ್ರ ವಿ ಹ್ಯಾವ್ ಟು ಟೇಮ್ ದಟ್ ಮಾನ್ಸ್ಟರ್. ಯು ಹ್ಯಾವ್ ಲೆಫ್ಟ್ ಇಟ್ ಫ್ರೀ, ಇಟ್ ಈಸ್ ರನ್ನಿಂಗ್ ಫ್ರೀ. ಆರಾಮಾಗಿ ನೂರಾರು ಯೂಟ್ಯೂಬ್ ಚಾನಲ್ಗಳು ತಾವು ಎಷ್ಟು ಅಂತ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ತನಿಖೆ ಶುರು ಮಾಡ್ತಾರೆ. ಎಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ತಾವು ನೋಡ್ಬೋದು. ಅವ್ರಿಗೂ ಕೆಲಸ ಇರುತ್ತಲ್ಲ, ನೂರಾರು ಯೂಟ್ಯೂಬ್ ಚಾನಲ್ಗಳು, ಮಲ್ಟಿಪಲ್ ಲಿಂಕ್ಸು, ಒಂದು ಲಿಂಕು ಮತ್ತೊಂದು ಲಿಂಕು, ಅಲ್ಲಿ ಇನ್ನೊಂದು ಲಿಂಕ್ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಸರ್ವರ್ ಎಲ್ಲಿಟ್ಟಿದ್ದಾರೋ ಅದು ಗೊತ್ತಿಲ್ಲ. ಹೀಗೆಲ್ಲ ಮಾಡಿ ಅವರು ಒಂದು ತನಿಖೆಗೆ ಒಂದು ವರ್ಷಾನ್ಗಟ್ಟಲೆ ಮಾಡ್ತಾ ಕೂತ್ಕೊಂಡ್ರೆ ಇದ್ರ ಮುಂದೆ ಲಾಜಿಕಲ್ ಎಂಡ್ಗೆ ಎಲ್ಲಿ ರೀಚ್ ಆಗ್ತಾರೆ? ಚಾರ್ಜ್ ಶೀಟ್ ಎಲ್ಲಿ ಫೈಲ್ ಮಾಡ್ತಾರೆ? ಹಾಗಾಗಿ ಯೂಟ್ಯೂಬ್ಗಳಿಗೆ ಖಂಡಿತವಾಗ್ಲೂ ನಾವು ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಒಳ್ಳೆ ವಿಚಾರಗಳಲ್ಲಿ ಒಳ್ಳೆ ರೀತಿಯಲ್ಲಿ ಯೂಟ್ಯೂಬ್ ಮಾಡಿದ್ರೆ ಖಂಡಿತ ದೇರ್ ಇಸ್ ನೋ ಇಶ್ಯೂ ಇನ್ ದಟ್. ಬಟ್ ಧರ್ಮಸ್ಥಳ ವಿಚಾರವಾಗಿ ಸರ್ಕಾರಕ್ಕೆ ಮತ್ತೊಂದು ಎಚ್ಚರಿಕೆ ಬಂದಿದೆ. ನಾವು ಕೆಲವು ವಿಚಾರಗಳಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಗಣ್ಯ ವ್ಯಕ್ತಿಗಳ ಹೆಸರು ಹಾಳು ಮಾಡುವಂಥದ್ದು. ನಾನು ಡಿ ಕೆ ಶಿವಕುಮಾರ್ ಅವ್ರದ್ದು ಅನೇಕ ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡ್ತಾರೆ. ಈಗಲೂ ಮೊನ್ನೆ ತಮಾಷೆ ಕೂಡ ಮಾತಾಡಿದವರು, ನನ್ನೂ ಬಿಟ್ಟಿಲ್ವಲ್ರಪ್ಪ ನೀವು, ನಾನು ಎಲ್ಲೋ ವಾಕಿಂಗ್ ಮಾಡ್ತಿದ್ರೆ ಅಥವಾ ಎಲ್ಲೋ ಒಂದು ಕಡೆ ನಾನು ಮೇಕೆದಾಟು ಯೋಜನೆಯಲ್ಲಿ ಬರ್ತಾಯಿದ್ರೆ ನನ್ನ ವಿಚಿತ್ರವಾಗಿ ಯೂಟ್ಯೂಬೆಲ್ಲ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ ಪಾಪ ಅವ್ರು ಕಾಮಿಡಿಯಾಗಿ ತೊಗೊಂಡ್ರು. ಬಟ್ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅವ್ರಿಗೂ ಹರ್ಟ್ ಆಗಿರುತ್ತಲ್ಲ. ನೀವು ನಿಜವಾಗ್ಲೂ ಅವ್ರು ಕೊಡ್ತಿದ್ದು ತಾವು ನೋಡಿದ್ದೀರಾ? ಯೂಟ್ಯೂಬರ್ಸ್ಗೆ ಹೇಳ್ತಾರೆ, ತಮಗಲ್ಲ, ಯೂಟ್ಯೂಬರ್ಸ್ಗೆ. ಹಾಗಾಗಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ತೇಜೋದಯ ಮಾಡುವಂಥದ್ದು, ಸಮಾಜದಲ್ಲಿ ದೃಷ್ಟಿಕೋನದಲ್ಲಿ ಆತನ ನೋಡುವಂಥ ರೀತಿ ಕಮ್ಮಿ ಮಾಡುವಂಥದ್ದು, ಇದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಇದನ್ನ ವಿ ಹ್ಯಾವ್ ಟು ರೆಗ್ಯುಲೇಟ್ ದಟ್. GN ಮೋಹನ್ ಸರ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈಗ ಡಾಕ್ಟರ್ ವೀರೇಂದ್ರ ಹೆಗಡೆ ಇರ್ಬೋದು ಅಥವಾ ನರೇಂದ್ರ ಮೋದಿ ಇರ್ಬೋದು, ಇನ್ಯಾರೇ ಇರ್ಬೋದು, ರಾಹುಲ್ ಗಾಂಧಿನೇ ಇರ್ಬೋದು, ಯಾರು ಪ್ರಶ್ನಾತೀತರಲ್ಲ, ಪ್ರಶ್ನೆ ಕೇಳಬಹುದು. ಬಟ್ ಪ್ರಶ್ನೆ ಕೇಳುವಾಗ ನನ್ನ ಹತ್ರ ಎವಿಡೆನ್ಸ್ ಇರಬೇಕಲ್ಲ, ಏನಾದರೂ ಬೇಕು. ಏನೂ ಇಲ್ಲದೆ ಖಾಲಿ ಡಬ್ಬ ತೋರಿಸ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ, ಎಲ್ಲರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ಮತ್ತು ನನ್ನ ಪರವಾಗಿ ಧ್ವನಿ ಎತ್ತದವರು ಎಲ್ಲರೂ ಸೇಲ್ ಆಗಿದ್ದಾರೆ, ಎಲ್ಲರನ್ನ ಅವರು ಖರೀದಿ ಮಾಡಿದ್ದಾರೆ, ಈ ರೀತಿ ಕನ್ಕ್ಲೂಷನ್ ತೆಗೆದುಕೊಳ್ತೀನಿ ಅಂತಂದರೆ ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು? ಈಗಾಗಲೇ ನೀವು ಹೇಳ್ದಂಗೆ ಸಂವಿಧಾನದಲ್ಲಿ ಏನು ವಾಕ್ ಸ್ವಾತಂತ್ರ್ಯ ಏನು ಕೊಟ್ಟಿದೆ, ನಮಗೆ ಮಾತಾಡೋದು ಅವಕಾಶ ನಮ್ಮ ಸಂವಿಧಾನದಲ್ಲೇ ಎಲ್ರಿಗೂ ಕೂಡ ಕೊಟ್ಟಿದೆ. ಅದೇ ರೀತಿ ಈ ಭಾರತದ ಪ್ರಜೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ ಮತ್ತು ಮುಕ್ತವಾಗಿ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ವ್ಯಾಪಾರ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಈಗೇನಾಗಿದೆ ಅಂದರೆ ಈ ಯೂಟ್ಯೂಬ್ ಅಂತಕ್ಕಂಥದ್ದು ಕೂಡ ಒಂದು ರೀತಿ ವ್ಯಾಪಾರ ಅನ್ನೋದು ಕೂಡ ನಾನು ಅನ್ಕೋತಾ ಇದ್ದೀನಿ. ಈಗ ನೀವು ಹೇಳ್ದಂಗೆ ಇದರ ನಿಯಂತ್ರಣ ಹೇಗೆ ಅಂತ ಅಂದರೆ, ಈಗ ಆಲ್ರೆಡಿ ಮೊದಲೇ ಹೇಳ್ದಾಗೆ ನಾನು ಯಾವುದೇ ಒಂದು ಆರೋಪವನ್ನು ಮಾಡಬೇಕಾದ್ರೆ ಸೂಕ್ತವಾದ ಸಾಕ್ಷಿಗಳನ್ನ ಅಥವಾ ಆಧಾರಗಳನ್ನ ಇಟ್ಕೊಂಡು ಮಾಡಬೇಕು. ಇಲ್ಲ ಅಂತಂದರೆ ಮಾಡಿದರೆ ಅದು ತಪ್ಪಾಗ್ತದೆ. ಇದಕ್ಕೆ ಪನಿಷ್ಮೆಂಟ್ ಅಂತಕ್ಕಂಥದ್ದು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಕಾನೂನನ್ನು ಮಾಡಬೇಕು ಅಂತ ಈಗ ಆಲ್ರೆಡಿ ಕೇಳಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಬೆಳಿಗ್ಗೆ ನಾನು ಇದರಲ್ಲಿ ನೋಡ್ತಾ ಇದ್ದೆ, ನಿಮ್ಮ ಬ್ರದರ್ ಡೇ ಒಂದು ಚಾನಲ್ನಲ್ಲಿ ಆ ಸೌಜನ್ಯ ಅನ್ನೋರಿಗೆ ಭಾಳ ಕಿರುಕುಳ ಆಗಿದೆ, ರಾತ್ರಿ ಹೊತ್ತೆಲ್ಲ ಹೋಗಿ ಕಿರುಕುಳ ಕೊಡ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಯೂಟ್ಯೂಬಲ್ಲಿ ಹಾಕ್ತಾನೆ ಒಂದು ವ್ಯಕ್ತಿ. ಆ ಯೂಟ್ಯೂಬ್ ಚಾನಲ್ MD ಹೋಗ್ಬಿಟ್ಟು ತಕ್ಷಣ ಅಲ್ಲಿ ಹೋಗಿ ಆ ಸೌಜನ್ಯ ಭಟ್ ಅವ್ರನ್ನ ಕರ್ಕೊಂಡು, ಸುಜಾತಾ ಭಟ್ ಅವ್ರನ್ನ
ನಿಲ್ಲಿಸ್ಕೊಂಡು ಮತ್ತು ಯೂಟ್ಯೂಬರ್ನ ಕರ್ಕೊಂಡೋಗಿ ಅಲ್ಲೇ ನಿಂತ್ಬಿಟ್ಟು ಏನಮ್ಮ ಇದು ಅಂತ ಕೇಳಿದಾಗ ಅದು ಸುಳ್ಳು ಅಂತ ಅವ್ರು ಹೇಳ್ತಾರೆ. ಆಗ ಅವನು ಕಣ್ಣೀರಾಗ್ತಾನೆ ಆ ಯೂಟ್ಯೂಬರು. ಈಗ ಜಸ್ಟ್ ಒಂದು 3-4 ಅವರ್ಸ್ ಬ್ಯಾಕ್ ನೋಡಿದ್ದಂಥದ್ದು ಅದನ್ನು ನೋಡಿದೆ. ಇದಕ್ಕೆ ಏನಾಗ್ತದೆ ಅಂದರೆ ಈ ಥರ ಬಂದಾಗ ಜನಗಳಿಗೂ ಕೂಡ ಒಂದು ಪ್ರಶ್ನೆ ಮಾಡೋ ಅವಕಾಶ ಇದೆ. ಎಲ್ಲನೂ ಸರ್ಕಾರನೇ ಮಾಡಬೇಕು ಅಂದರೂ ಕೂಡ ತಪ್ಪಾಗ್ತದೆ. ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ನಮ್ಮ ಜನಗಳಿಗೆ ಪ್ರತಿಯೊಂದು ಕೂಡ ಪ್ರಶ್ನೆ ಮಾಡೋ ಅಧಿಕಾರ ಇದೆ, ಮಾತಾಡೋ ಅಧಿಕಾರ ಹೇಗಿದೆಯೋ ಅದೇ ರೀತಿ ನಾನು ಹೇಳ್ತಕ್ಕಂಥದ್ದು ಎಲ್ಲಿ ಒಂದು ಕಾನೂನು ಬಾಹಿರವಾದದ್ದು ನಡೀತಾ ಇದೆಯೋ, ಎಲ್ಲಿ ಒಂದು ಅಪರಾಧಗಳು ನಡೀತಾ ಇದೆಯೋ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಕೂಡ ಆಗ್ತದೆ. ಈ ಯೂಟ್ಯೂಬ್ನವ್ರು ಕೊಟ್ಟಾಗ ಒಂದು ಯಾಗಿದ್ರೂ ವಿಳಾಸ ಇರ್ತದೆ, ಎಲ್ಲ ಇರ್ತದೆ, ಅವನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ನೀವು ನೋಡಿದ್ದೀರಾ, ನೀವು ಆಧಾರ ಇದೆಯಾ? ಆಧಾರ ಇದ್ದರೆ ಅದಕ್ಕೋಸ್ಕರ ಸೂಕ್ತ ವೇದಿಕೆಗಳಿವೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಅಲ್ಲಿಗೆ ಹೋಗಿ ನೀವು ಕೊಡಿ. ಯಾಕೆ ನೀವು ಈ ರೀತಿ ರೋಡಲ್ಲೆಲ್ಲ ಮಾಡ್ತೀರಿ ಅಂತ ಜನಗಳು ಪ್ರಶ್ನೆ ಮಾಡೋಕ್ಕೆ ಬಂದಾಗ ಇದೊಂದು ಸ್ವಲ್ಪ ಕಡಿಮೆ ಆಗ್ತದೆ. ಕಾನೂನಿಂದ ಸರ್ಕಾರ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ, ಅದೇ ರೀತಿ ನಿಮ್ಮ ಮೀಡಿಯಾಗಳಿಂದ ಎಚ್ಚರಿಕೆ ಕೊಡ್ತದ್ದು ಕೂಡ ಒಂದು ಭಾಗ ಆಗಬೇಕು. ಮತ್ತು ಅದೇ ರೀತಿ ಜನಗಳು ಕೂಡ ಇದೊಂದು ಪ್ರಶ್ನೆ ಮಾಡ್ತಕ್ಕಂಥದ್ದಾದಾಗ ಸ್ವಲ್ಪ ಜನಗಳು ಹೆಚ್ಚಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಯೂಟ್ಯೂಬ್ ಮಾಡ್ತಕ್ಕಂಥವ್ರಿಗೆ ಒಂದು ಭಯ ಅನ್ನೋದು ಕೂಡ ಬರ್ತದೆ. ಯಾಕೆಂದರೆ ನಾವು ಸರ್ಕಾರಕ್ಕೆ ಕಾನೂನು ಮಾಡಿ ಕ್ರಮ ಮಾಡಿ ಶಿಕ್ಷೆ ವಿಧಾನದೊಳಗೆ ಅದು ತನ್ನದೇ ಆದಂಥ ಅವಧಿಯನ್ನು ತಗೊಳ್ತದೆ. ಬಟ್ ಇಲ್ಲಿ ಜನಗಳೇ ಅಲ್ಲೇ ಪ್ರಶ್ನೆ ಮಾಡಿ ಅಲ್ಲೇ ಒಂದು ಕ್ವಶನ್ ಮಾಡಿದಾಗ ಖಂಡಿತವಾಗ್ಲೂ ಇದಕ್ಕೊಂದು ಅವರಿಗೆ ಒಂದು ಭಯ ಬರ್ತದೆ, ಅಲ್ಲೊಂದು ಸಣ್ಣವಾದ ಒಂದು ನಿಯಂತ್ರಣ ಸಾಧ್ಯ ಅಂತಲೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಅದೇ ರೀತಿ ಸುನಿಲ್ ಕುಮಾರ್, ತಮಗೂ ಕೂಡ ಧನ್ಯವಾದ ಈ ಡಿಸ್ಕಷನಲ್ಲಿ ಭಾಗವಹಿಸಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.